ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ನೋಡಿದ್ರೆ ಈ ಸಂಘಟನೆಗಳು ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಬೆನ್ನಿಗೆ ನಿಂತ್ಕೊಂಡಿದ್ದಾವೆ ಸರ್. ಅಲ್ಲಲ್ಲಿ ಹೋರಾಟಗಳಾಗ್ತಾ ಇದ್ದಾವೆ. ಏನು KPCC ಅಧ್ಯಕ್ಷರನ್ನು ಭೇಟಿಯಾಗಿ AICC ಅಧ್ಯಕ್ಷರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸುವ ಪ್ರಯತ್ನಗಳನ್ನು ಮಾಡ್ತಿದ್ದಾವೆ. ಈ ಪ್ರಯತ್ನದ ಬಗ್ಗೆ ಏನು ಹೇಳ್ತೀರಿ? ಇದು ಅವರವರ ಅಭಿಮಾನಿಗಳು ಮಾಡೋದು, ಅದು ಕಾಮನ್ ಜನರಲ್. ಅವರು ಅದಲ್ಲಿ ತೋರಿಸ್ಕೊಳ್ತಾರೆ. ಅವ್ರ ಅಭಿಮಾನಿಗಳು ಅವ್ರಿಗೆ ಮಾಡ್ತಾರೆ, ಇವ್ರ ಅಭಿಮಾನಿಗಳು ಇವ್ರಿಗೆ ಮಾಡ್ತಾರೆ. ಬಟ್ ಹೈಕಮಾಂಡ್ ಏನು ಹೇಳುತ್ತೆ, ಇಲ್ಲಿನ ಸ್ಟೇಟ್ನಲ್ಲಿ CM ಅಥವಾ DK ಅವರೆಲ್ಲ ಏನು ಹೇಳ್ತಾರೆ, ದೊಡ್ಡ ದೊಡ್ಡ ನಾಯಕರು ಕೂತಿ ಏನು ಸಂದೇಶ ಕೊಡ್ತಾರೆ ಹೈಕಮಾಂಡ್ಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಂದ್ಬಿಟ್ಟು ಅವರವರು ಏನು ಸ್ಟೇಟ್ನಲ್ಲಿ ಅವರೆಲ್ಲ ಫ್ಯಾನ್ಸು ಅದು ಮಾಡೋದಂತೂ ಅದು ಕಾಮನ್ ನಡೆಯುತ್ತೆ. ಗ್ಯಾರಂಟಿ ಯೋಜನೆಗಳ ಯಾವಾಗ ಅನುಷ್ಠಾನ ಆಗುತ್ತೆ ಸರ್, ಇಡೀ ದೇಶವೇ ಇತ್ತ ಕಡೆ ತಿರುಗಿ ನೋಡ್ತು, ಕರ್ನಾಟಕ ಕಡೆ ತಿರುಗಿ ನೋಡ್ತು. 2,000 ರೂಪಾಯಿ ಕೊಡ್ತಾರಂತೆ, ಯುವ ನಿಧಿ ಕೊಡ್ತಾರಂತೆ, ಬಸ್ಸಲ್ಲಿ ಉಚಿತವಾಗಿ ಹೋಗೋದಂತೆ, ಲೈಟ್ ಬಿಲ್ ಕಟ್ಟಂಗಿಲ್ವಂತೆ. ಈ ಅನ್ನಭಾಗ್ಯ ಯೋಜನೆಯಲ್ಲಿ 10 kg ಹೆಚ್ಚುವರಿ ಅಕ್ಕಿ ಸಿಗುತ್ತೆ ಅಂದಾಗ ಇಡೀ ದೇಶ ಈ ಕಡೆ ತಿರುಗಿ ನೋಡ್ತು. ಅಂತಹ ಯೋಜನೆಗಳದು ಅಂದರೆ ಬಡವರು ಬಗ್ಗರಿರ್ಬೋದು, ನಿರ್ಗತಿಕರಿರ್ಬೋದು, ಏನೂ ಕೈಲಾಗೋದಿಲ್ಲ ಅಂತ ಅಂದ್ಕೊಳ್ಳುವಂತಹ ಮಧ್ಯಮ ವರ್ಗದ ಕುಟುಂಬಕ್ಕೆ ಇದೊಂಥರ ಆಶ್ರಯ ಆಗಿತ್ತು. ಇಂಥ ಸಂದರ್ಭದಲ್ಲಿ ಮಹತ್ತರ ನಿರ್ಧಾರ ಅಂತ ಇದನ್ನು ನಾವು ಕರೀಬೋದು. ಎಂದೂ ಮಾಡದ ಒಂದು ಹೊಸ ಎಕ್ಸ್ಪರಿಮೆಂಟ್ ಕಾಂಗ್ರೆಸ್ ಮಾಡ್ತು. ಈಗ ದೇಶದಲ್ಲಿ 3 ಸ್ಥಾನಗಳಲ್ಲಿ ಕಾಂಗ್ರೆಸ್ ಇರೋದ್ರಿಂದಾಗಿ ಈ ದಲಿತ CM ವಿಚಾರದಲ್ಲೊಂದು ದೊಡ್ಡ ನಿರ್ಧಾರ ತಗೊಂಡ್ರೆ ಮತ್ತೆ ದೇಶ ಇತ್ತ ಕಡೆ ತಿರುಗಿ ನೋಡೋದಿಲ್ವಾ? ಖಂಡಿತ ನೋಡುತ್ತೆ ಮೇಡಮ್. ಇವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಒಂದು ಒಳ್ಳೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ಸರ್ಕಾರನ ಕೊಟ್ಟಿದ್ದಾರೆ. 2.5 ವರ್ಷ ಒಳ್ಳೆ ಸರ್ಕಾರನ ಕೊಟ್ಟಿದ್ದಾರೆ. ಅದಕ್ಕೆ ಮುಂದೆ 5 ವರ್ಷ ಆಯಿತು, ಅದಕ್ಕೂ ತುಂಬ ಒಳ್ಳೆ ಇದು ಕೊಟ್ಟಿದ್ದಾರೆ. ಏನನ್ನ ದಲಿತರನ್ನ ಮಾಡಿದ್ರೆ ಮೇಡಮ್, ಇಡೀ ಏನಿವತ್ತು BJP ಅಂತ ಇದೆ ಅಲ್ಲ, ಅದು ಗ್ಯಾರಂಟಿ ಒಂದು ಸ್ವಲ್ಪ ಶೇಕ್ ಆಗೇ ಆಗತ್ತೆ. ಯಾಕಂದರೆ ದಲಿತರು ಈ ದೇಶದಲ್ಲಿ 28% ಇರೋದು. ದಲಿತರು, ಮುಸಲ್ಮಾನರು, ಕ್ರಿಶ್ಚಿಯನ್ಸು ಎಲ್ಲ ಹಿಂದುಳಿದವರು ಒಂದು ಆಗ್ಬಿಟ್ರೆ BJP ಅಂತೂ ತುಂಬ ಅವ್ರಿಗೆ ಕಷ್ಟ ಆಗತ್ತೆ. ಅದರಿಂದ ಇದು ಒಳ್ಳೆ ಅವಕಾಶ. ಕರ್ನಾಟಕದಲ್ಲಿ ದಲಿತರನ್ನ ಮಾಡಿದರೆ ಮಾಡ್ತಾರೆ. ಅದೆಲ್ಲ ಮೊನ್ನೆ ಕೂಡ ಬಂದ್ಬಿಟ್ಟು ಒಂದು ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೋಗ್ಬಿಟ್ಟು ನನ್ನ ಸಪೋರ್ಟ್ ಇದ್ದರೆ ನಾನು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ನನ್ನ ಸಪೋರ್ಟು, ಹಂಗೇನ ಬದಲಾವಣೆ ಏನಾದರೆ ಅವ್ರಿಗೆ ನಾನು ಮಾಡ್ತೀನಿ ಅಂತ ಕೂಡ ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಮಾಡ್ತಾರೆ. ನಿನ್ನೆ ಪೇಪರ್ಗಳೆಲ್ಲ ಬಂದಿದೆ. ಅವಕಾಶಗಳು 100% ಇದೆ. ಗೊತ್ತಾಯ್ತು. ಒಂದ್ಸಲ ಹಿಸ್ಟ್ರಿ ನೋಡಿದ್ರೆ ಸರ್, ಒಂದೊಳ್ಳೆ ಗ್ರಾಫ್ ಇದೆ. ಒಳ್ಳೆ ಮನುಷ್ಯ, ಎಜುಕೇಶನ್ ಚೆನ್ನಾಗಿ ಪಡ್ಕೊಂಡಿದ್ದಾರೆ, ಸಾಮಾಜಿಕ ನೋವಿನ ಅರಿವು ಅವರಿಗಿದೆ. ಯಾಕೆ ಆಗಲಿಲ್ಲ ಅಂತ ಅನ್ಸುತ್ತೆ ಅವ್ರ CM? ನೋಡಿ, ಇದು ರಾಜಕೀಯದಲ್ಲಿ ಇದ್ದೇ ಇರತ್ತೆ. ಆ ಒಂದು ಚೇರ್ಗೆ ಒಬ್ರಿಗೊಬ್ರು ಗುದ್ದಾಡ್ತಾರೆ, ಅದು ಕಾಮನ್. ಅದು ಇವತ್ತು ಯಾವತ್ತೂ ಬಂದ್ಬಿಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗುದ್ದಾಡಿಲ್ಲ CM ಪಟ್ಟಕ್ಕೆ. ನನಗೆ ಬೇಕು ಅಂತ ಯಾವೊಂದು ಅವ್ರ ಫ್ಯಾನ್ಸ್ಗಾಗಲಿ ಅವ್ರವ್ರಿಗಾಗಲಿ ಯಾರಿಗೂ ಹೇಳಿಲ್ಲ, ನೀವು ಹೋಗ್ಬಿಟ್ಟು ಅದು ಮಾಡಿ. ಅವ್ರ ಇಷ್ಟ ಪ್ರಕಾರ ಅವ್ರು ಮಾಡ್ತಾರೋ ಹೊರತು ಯಾರಿಗೂ ಬಂದ್ಬಿಟ್ಟು ಡಿಮ್ಯಾಂಡ್ ಮಾಡೋದಾಗ್ಲಿ, ಹೋಗಿ ಮಾಡಿ ಅಂತ ಹೇಳೋದಾಗ್ಲಿ, ಯಾವತ್ತೂ ಆ ಥರ ರಾಜಕಾರಣ ಮಾಡೋದೇ ಇಲ್ಲ. ಮೊನ್ನೆ ಕೂಡ ಹೇಳಿದ್ರು, ಇವರು ಯಾರು ನಮ್ಮ ಕೋಲಾರು KH ಮುನಿಯಪ್ಪ ಅವ್ರು ಆಗ್ತಾರ, ಅವ್ರು ಹಿರಿಯರಿದ್ದಾರೆ, ಅವರೇ ಆಗಲಿ ಅಂತ. ಯಾರು ರಾಜಕಾರಣಿನೂ ಹಂಗೆ ಹೇಳಲ್ಲ. ಅವ್ರಿಗೆ ಮಾಡಿ ಅಂತ ಯಾರಿಗೂ ಹೇಳಲ್ಲ. ನನಗೆ ಕೊಡಿ ಅಂತ ಹೇಳೋರೇ ಹೊರತು ಅವ್ರಿಗೆ ಮಾಡಿ ಅಂತ ಹೇಳೋದೆ. ಅದೇ ಒಂದು ಒಳ್ಳೆ ಕ್ವಾಲಿಟಿ ಇರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. KH ಮುನಿಯಪ್ಪನವ್ರ ಹೆಸರು ಹೇಳಿದಾಗ ಸರ್, ಇತ್ತೀಚೆಗಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ಉಲ್ಲೇಖ ಮಾಡಿದ್ರು, ನನಗೂ ಅವಕಾಶ ಇತ್ತು, ಆ ಅವಕಾಶದಿಂದ ನಾನು ವಂಚಿತ ಆದೆ. KH ಮುನಿಯಪ್ಪನವರು ಕೂಡ ಅವಕಾಶದಿಂದ ವಂಚಿತರಾಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ಭಾವನೆ, ಆ ದಲಿತ ಸಮುದಾಯಗಳಲ್ಲಿ ಆ ಭಾವನೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಸರ್. ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ, ಬಟ್ ಅಲ್ಟಿಮೇಟ್ಲಿ ಈ ಸ್ಥಾನಗಳನ್ನು ಅಲಂಕರಿಸೋದಕ್ಕೆ ನಮ್ಮ ಸಮುದಾಯಕ್ಕೆ ಸಾಧ್ಯವಾಗೋದಿಲ್ವಾ ಅಂತ. ನೋಡಿ, ಲೇಟ್ ಆದರೂ ಕೂಡ ಗ್ಯಾರಂಟಿ ಆಗೇ ಆಗತ್ತೆ, ಆಗಲ್ಲ ಅಂತಿಲ್ಲ. ಅದು ಇಡೀ ದೇಶದಲ್ಲಿ ನೀವು ಬಂದ್ಬಿಟ್ಟು ಇತಿಹಾಸಗಳು ಏನ ನೋಡಿದ್ರೆ ಯಾವುದೇ ಒಂದು ಇದರಲ್ಲಿ ನಮ್ಮ ಕರ್ನಾಟಕ ಫಸ್ಟ್ ಇದೆ ಎಲ್ಲದಲ್ಲೂ. ಇವತ್ತು ಏನನ್ನ ನಮ್ಮ ದಲಿತರಿಗೆ ಏನೋ ಮಾಡ್ತಾರೆ ಅಂದರೆ ಅದು ಒಂದು ಇತಿಹಾಸ. 78 ವರ್ಷದಿಂದ ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮಾಡೇ ಮಾಡ್ತಾರೆ ಅಂತ ಇಡೀ ಸ್ಟೇಟ್ನ ಜನರಿಗೆ, ಕರ್ನಾಟಕದ ಜನರಿಗೆ ಆ ಒಂದು ನಂಬಿಕೆ ಇದೆ.